स्वागत है आपका बी न्यूज नेशन में। मैं हूं आबिद हुसैन शेख। डीके शिव कुमार के घर पर रेड सियासी साजिश के तहत की गई है। एमबी पाटिल बीजापुर में प्रेस मीट के दौरान पूर्व जल संसाधन मंत्री और बबलेश्वर मतक क्षेत्र के विधायक ने कहा कि बीजापुर जिले में मुलवाड़, चिम्मलगी, तुबची, बबलेश्वर क्षेत्र में 159 कैनल के जरिए छोटे प्रमाण तालाबों की भर्ती की गई है और बचे हुए 59 छोटे तालाबों और कैनल के लिए सरकार से मनवी की गई थी। आज सरकार ने इस योजना को मंजूरी दे दी है। इस कार्य के लिए टेंडर की प्रक्रिया भी शुरू हो सकती है। इस योजना से जिले के किसानों को अब पानी की परेशानी नहीं होगी। ये जिले के किसानों के लिए बड़ी खुशखबरी होगी। मीडिया से पूछे गए सवालों का जवाब देते हुए कहा कि डीके शिव कुमार और उनके भाई डीके सुरेश पर सियासी साजिश के तहत इन पर सीबीआई की रेड की गई है। बाय इलेक्शन के समय ही क्यों सीबीआई की रेड की जाती है? इस बाय इलेक्शन के 2 सीट पर कांग्रेस ही जीत हासिल करेगी और आने वाले 2023 को कांग्रेस पूरे बहुमत के साथ सरकार बनाएगी, कहा एमबी पाटिल ने। इसी दौरान जांच एजेंसियों को सरकार अपने फायदे के लिए इस्तेमाल कर रही है, कहा पूर्व जल संसाधन और गृह मंत्री एमबी पाटिल ने। तमಗೆಲ್ಲ ಈಗಾಗಲೇ ತಿಳಿದ ಹಾಗೆ ಪ್ರಮುಖವಾಗಿ ಮುಳವಾಡ, ಚಿಮ್ಮಲ್ಗಿ, ತುಬಚಿ, ಬಬಲೇಶ್ವರ ಕೆರೆ ತುಂಬುವ ಯೋಜನೆಗಳಿಂದ, ಕನಾಲ್ಗಳಿಂದ ನಾವು ಕೆರೆಗಳನ್ನು ತುಂಬುವಂಥ ಕೆಲಸ ಮಾಡಿದ್ದೀವಿ. ಅದರ ಪರಿಣಾಮ ಇವತ್ತೊಂದು ದಿವಸ ಅಂತರ್ಜಲ ಹೆಚ್ಚಿಗಾಗಿ ಎಲ್ಲ ಬಾವಿಗಳಿಗೆ, ಬೋರ್ವೆಲ್ಗಳಿಗೆ ನೀರು ಬಂದು ಇವತ್ತೊಂದು ದಿವಸ ರೈತರು ಸಂತೋಷವಾಗಿದ್ದಾರೆ. ಅನೇಕ ಬೆಳೆಗಳನ್ನು ತೆಗೆದುಕೊತಾ ಇದ್ದಾರೆ. ಈ ಮಧ್ಯೆ ನಮ್ಮ ಕೆನಾಲ್ ನೆಟ್ವರ್ಕ್ ಏನಿದೆ, ಆ ಕೆನಾಲ್ ನೆಟ್ವರ್ಕ್ ಮೇಲೆ ಮುಳವಾಡ, ಚಿಮ್ಮಲ್ಗಿ, ತುಬಚಿ, ಬಬಲೇಶ್ವರ ಇನ್ನಿತರ ಇದ್ರ ಮೇಲೆ ಸುಮಾರು 159 ಹಳ್ಳಗಳು ಬರ್ತವೆ. ಈ 159 ಹಳ್ಳಗಳಿಗೆ ನಾವು ಏನು ಪ್ರವಾಹ ಇದ್ದಾಗ, ಮಳೆ ಇದ್ದಾಗ, ಯಾಕಂದ್ರೆ ತಮ್ಗೆ ಗೊತ್ತಿದೆ 524 ಆಗುವವರೆಗೆ ಪ್ರತಿ ವರ್ಷ 200 TMC, 300 TMC, ಕೆಲವು ಸಂದರ್ಭ 500 CMT ಮತ್ತು ಪ್ರವಾಹ ಇದ್ದಾಗ ಮನೆ 1000 TMCವರೆಗೆ ಒಂದು ದಿವಸ ಹರಿದು ಆಲಮಟ್ಟಿ, ನಾರಾಯಣಪುರದಿಂದ ಹರಿದು ಆಂಧ್ರಕ್ಕೆ ಹೋಗಿ ಸಮುದ್ರಕ್ಕೆ ಹೋಗಿದಂಥದ್ದು ಉದಾಹರಣೆ ತಾವು ನೋಡಿದ್ದೀರಿ. ನಾವು ಇದನ್ನು ಈ ಪ್ರವಾಹದ ನೀರನ್ನು ಅಂದರೆ ನನ್ನ ಪ್ರಕಾರ ಏನು ಹೆಚ್ಚುವರಿಯಾಗಿ ಹೋಗ್ತದೆ, 5 ವರ್ಷದಲ್ಲಿ ಕನಿಷ್ಠ ಪಕ್ಷ 3-4 ವರ್ಷ ಇವತ್ತು ದಿವಸ ನಮಗೆ ಆ ನೀರನ್ನು ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಈ ಕೆನಾಲ್ ನೆಟ್ವರ್ಕ್ ಮೇಲೆ ಎಲ್ಲಿ ಹಳ್ಳಗಳು ಬರ್ತವೆ ಅಲ್ಲಿ ಔಟ್ಲೆಟನ್ನು ಕೊಟ್ಟು ಆ ಒಂದು ಹಳ್ಳಗಳಿಗೆ ಕನೆಕ್ಷನ್ ಕೊಟ್ಟು ಪ್ರತಿ 100 ಮೀಟರ್ಗೆ ಒಂದು ಚೆಕ್ ಡ್ಯಾಮ್ ಅಂದರೆ ದೊಡ್ಡದಲ್ಲ, 3 ಮೀಟರ್ದು ಒಂದು ಚೆಕ್ ಡ್ಯಾಮ್ ಮಾಡಿ ಅದ್ರ ಜೊತೆಗೆ ಒಂದು ಇಂಗು ಬಾವಿಯನ್ನು, ಪರ್ಕುಲೇಷನ್ ವೆಲ್ಲನ್ನು ಮಾಡುವ ಮುಖಾಂತರ ನೀರನ್ನು ಅಲ್ಲಿ ಕೇವಲ ಹರಿಸುವಂಥದ್ದಾಗಬಾರ್ದು, ಅಲ್ಲಿ ಇಂಗಿಸುವಂಥದ್ದಾಗಬೇಕು ಅಂತ ತಿಳ್ಕೊಂಡು ಈ 159 ಹಳ್ಳಗಳಿಗೆ ಪ್ರಸ್ತಾವನೆಯನ್ನು ತಯಾರು ಮಾಡಿಸಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಕಳೆದ 7-8 ತಿಂಗಳಿಂದ ಅದನ್ನು ನಿರಂತರವಾಗಿ ಅದನ್ನು ಬೆನ್ನತ್ತಿ ಮತ್ತು ಎಲ್ಲ ಜನಪ್ರತಿನಿಧಿಗಳು, MP ಹಿಡ್ಕೊಂಡು ಎಲ್ಲ ಶಾಸಕರು ಕೂಡ ಅವರು ಕೂಡ ಇದಕ್ಕೆ ಬೆಂಬಲಾರ್ಥಕವಾಗಿ ತಮ್ಮ ಪತ್ರವನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವು ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೂ ಕೂಡ ಹೇಳುವಂಥದ್ದಾಗಿದೆ. ಮೊನ್ನೆ ನಡೆದಂಥ ಬೋರ್ಡ್ ಮೀಟಿಂಗ್ನಲ್ಲಿ ಇವತ್ತು ಅದು ಕ್ಲಿಯರ್ ಆಗಿದೆ. ಇನ್ನು ಮುಂದೆ ಎಸ್ಟಿಮೇಷನ್ಸ್ ಆಗಿ ಟೆಂಡರ್ ಕರೆದು ಆ ಕೆಲಸವನ್ನು ಒಂದು ದಿವಸ ಪ್ರಾರಂಭಿಸಬೇಕಾಗ್ತದೆ. ಒಟ್ಟು 59 ಕೋಟಿ ರೂಪಾಯಿ, ಭಾಳ ಏನಿದು ವೆಚ್ಚ ಇಲ್ಲ ಇದಕ್ಕೆ. 59 ಕೋಟಿ ರೂಪಾಯಿ ವೆಚ್ಚ. 159 ಹಳ್ಳಗಳಿಗೆ ನೀರು ಕೊಡ್ತೀವಿ. ಸುಮಾರು 400-500 ಹಳ್ಳಿಗೆ ಇವತ್ತು ದಿವಸ ಅದು ಬೆನಿಫಿಟ್ ಆಗ್ತದೆ. ಎಷ್ಟೋ ಕಡೆ ಇವತ್ತು ನಾವು
ಈಗ ಬರಟಗಿ ಆಮೇಲೆ ಬುರ್ಣಾಪುರದಿಂದ ಎಲ್ಲ ನೋಡ್ತೀವ್ರಿ ಹಳ್ಳಗಳು ಹೋಗಿ ಭೀಮಾ ನದಿವರೆಗೆ ಕೊಡ್ತವೆ. ಶಿರ್ಕನಹಳ್ಳಿ ಇದು ಮಾಡ್ಕೊಂಡು ಭೀಮಾ ನದಿವರೆಗೆ ಕೊಡ್ತವೆ. ಅಂದರೆ ಕೃಷ್ಣೇದ ಭೀಮಾ ತನ ಇವತ್ತೊಂದು ದಿವಸ ಆ ಹಳ್ಳಗಳು ಆಗ್ತಿದ್ದಾವೆ. ಭಾಳ ಸಂತೋಷದ ವಿಚಾರ. ಇದನ್ನು ಬಹುಶಃ ಮಾಧ್ಯಮದವ್ರು ನೀವು ಕೂಡ ಅಷ್ಟೇ ಖುಷಿ ಪಟ್ಟಿದ್ದೀರಿ. ಯಾವಾಗಲೂ ಕೂಡ ನೀರಿನ ವಿಚಾರ ಬಂದಾಗ, ಕೆರೆಗಳನ್ನು ತುಂಬಿದಾಗ ತಾವು ಭಾಳಷ್ಟು ತಮ್ಮ ಮಾಧ್ಯಮದ ಮೂಲಕ ಇವತ್ತೊಂದು ದಿವಸ ತಮ್ಮ ಸಂತೋಷವನ್ನು ತಾವು ಕೂಡ ವ್ಯಕ್ತಪಡಿಸಿದ್ದೀರಿ. ನಿಮಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಅಂತ ಮಾತನ್ನು ಹೇಳಿ ಇವತ್ತು ಈ ಎಲ್ಲ ಡೀಟೇಲ್ಸನ್ನು ಇವತ್ತೊಂದು ದಿವಸ ನಿಮ್ಗೆ ಕೊಟ್ಟಿದ್ದೀವಿ. ಮತ್ತು ಅದರಲ್ಲಿ ಮ್ಯಾಪ್ಸು ಕೂಡ ಇದ್ದಾವೆ. ಎಲ್ಲನೂ ಕೂಡ ಹಳ್ಳಗಳ ಮ್ಯಾಪ್ಸ್ ಇದ್ದಾವೆ. ರೆಡ್ ಬಂದರೆ ಅದು ಕೆನಾಲ್ ನೆಟ್ವರ್ಕು, ಬ್ಲೂ ಬಂದರೆ ಅದು ಹಳ್ಳ ಒಂದಿದರಲ್ಲಿ. ಮತ್ತು ಈ ಕಡೆ ಹೋಗೇನು ನಾವು ಲಾಸ್ಟ್ಗೆ ಎಂಡಿಗೆ ಬರ್ತದೆ 56ರಿಂದ 65 ನಾವು ಮಧ್ಯಪ್ರದೇಶ ಮಾಡಲ್ನಲ್ಲಿ ಪೈಪ್ ಮುಖಾಂತರ, ಕೆನಾಲ್ ಇರೋದಲ್ಲ, ಕೆನಾಲ್ ಬರಲಿ ಪೈಪ್ ಇರ್ತದೆ, ಡಿಸ್ಟ್ರಿಬ್ಯೂಟ್ರಿ ಬರಲಿನೂ ಪೈಪ್ ಇರ್ತದೆ, ಕ್ಲಸ್ಟರ್ ಮಾಡಿ ಒಂದು ದಿವಸ ನಾವು 25-50 ಹೆಕ್ಟೇರ್ ಕ್ಲಸ್ಟರ್ ಮಾಡಿ ರೈತರಿಗೆ ನೀರು ಕೊಡುವಂಥದ್ದು 56 to 65. ಈ ಸಿಹಿ ಸುದ್ದಿಯನ್ನು ತಮ್ಮ ಜೊತೆ ಹಂಚ್ಕೋಬೇಕು. ಬಹುಶಃ ನನಗೆ ಇದಕ್ಕಿಂತ ಹೆಚ್ಚಿನ ಖುಷಿ ಯಾವುದೂ ಇಲ್ಲ. ಇನ್ನು 524 ಆಗಬೇಕು, ಅದು ಎರಡನೇದು. ಅದಕ್ಕೆ ನಮ್ಮ ಹೋರಾಟ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಜಿಲ್ಲೆಯ ಒಂದು ಅಭಿವೃದ್ಧಿ ಆಗಬೇಕು. ಮತ್ತು 524 ಕೇವಲ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಇದಕ್ಕೆ ಅನುಕೂಲವಾಗುವಂಥದ್ದು. ಅದು ನಂತರ ಹಂತ. ಆದರೆ ಪ್ರಾಥಮಿಕ ಹಂತ ಇಷ್ಟೆಲ್ಲ ಏನು ನೆಟ್ವರ್ಕ್ ಮಾಡಿದ್ದೀವಿ, ಹಳ್ಳಕ್ಕೆ ಕೆರೆಗಳು ತುಂಬುವಂಥದ್ದು, ಈ ಎಲ್ಲವೂ ಕೂಡ ರೈತರಿಗೆ ಒಂದು ಏನು ಮಧ್ಯಂತರವಾಗಿ ಇವತ್ತೊಂದು ದಿವಸ ಏನು ಒಂದು ಇಂಟ್ರಿಮ್ ಆಗಿ ಇವತ್ತೊಂದು ದಿವಸ ಅವ್ರಿಗೇನು ಬೆನಿಫಿಟ್ ಸಿಗಬೇಕು. ಅವ್ರ ಬಾವಿಗಳು, ಬೋರ್ವೆಲ್ಗಳು ರಿಚಾರ್ಜ್ ಆಗಬೇಕು. ಹಳೆ ಬೋರ್ಗಳೆಲ್ಲನೂ ರಿಚಾರ್ಜ್ ಆಗಿದ್ದಾವೆ. ಮತ್ತು ಎಷ್ಟೋ ಕಡೆ ಮೋಟ್ರ್ ಹಾಸಲಾರ್ದ ನೀರುಗಳು ಹೊರ ಬರ್ತಾಯಿದೆ, ಚಿಮ್ತಾ ಇದ್ದಾವೆ. ಆ ರೀತಿ ಇವತ್ತೊಂದು ದಿವಸ ಅಂತರ್ಜಲ ಇವತ್ತೊಂದು ದಿವಸ ಹೆಚ್ಚಿಗೆ ಆಗಿದೆ. ಈ ಸಿಹಿ ಸುದ್ದಿಯನ್ನು ಇವತ್ತೊಂದು ದಿವಸ ಹಮ್ಮಿಕೊಂಡಿದ್ದೀವಿ. ನೋಡಿ, ಒಟ್ಟಾರೆ ಮುಳವಾಡ, ಚಿಮ್ಮಲ್ಗಿ, ತುಗ್ಚಿ ಬಬಲೇಶ್ವರ ಕೆರೆ ತುಂಬುವ ಯೋಜನೆ ಹಾಗೂ ನಮ್ಮ ತಿರುಗುಂದಿ ಅಕ್ವೆಡಕ್ಟು, ಬಿಜಾಪುರ ಜಿಲ್ಲೆಯ 169 ಸಣ್ಣ ನೀರಾವರಿ ಕೆರೆ, ಬಹುತೇಕ ಎಲ್ಲ ಕನಿಷ್ಠ ಪಕ್ಷ 165 ಕೆರೆಗಳು ತುಂಬ್ತಾವೆ. ಈಗಾಗಲೇ 125 ಕೆರೆಗಳು ತುಂಬ್ತಾ ಇದ್ದಾವೆ. ಪ್ಲಸ್ ಇದೊಂದು 25 ಆಗ್ತವೆ, 150 ಅಲ್ಲಿ ಇಲ್ಲಿ ಸ್ವಲ್ಪ ಕೆಲವೊಂದು ಬಾಟಲ್ ನೆಕ್ಸ್, ಕೆಲವೊಂದು ನೋ ಡಿಸ್ಟ್ರಿಬ್ಯೂಟರ್ಸ್ ಆಗ್ತಾ ಇದ್ದಾವೆ. ಅಲ್ಟಿಮೇಟ್ಲಿ 165 ಕೆರೆಗಳು ತುಂಬ್ತವೆ. ಮಿನಿಮಮ್ 165 ಕೆರೆಗಳು ತುಂಬ್ತವೆ. ಅದಕ್ಕೆ ಬೇರೆ ಬೇರೆ ಯೋಜನೆ, ತುಗ್ಚಿ ಬಬಲೇಶ್ವರ, ಮುಳವಾಡ ಎಕ್ಸ್ಟೆನ್ಷನ್, ಮುಳವಾಡ, ಚಿಮ್ಮಲ್ಗಿ, ನಮ್ಮ ತಿರುಗುಂದಿ ಅಕ್ವೆಡಕ್ಟು, ಕೆನಾಲು, ಕೆರೆ ತುಂಬುವ ಯೋಜನೆಗಳೆಲ್ಲ ಕೂಡಿ ಸರ್ 140 ಕೋಟಿ ಯಾವ್ದು ಸರ್? ಈ 140 ಕೋಟಿ ಈ ಇಂಡಿ ತಾಲೂಕಿನ ನಾಗ್ಟಾನ್ ಮತ್ತು ಇಂಡಿ ಮತಕ್ಷೇತ್ರದ ಇಂಡಿ ತಾಲೂಕಿನ ಕೆರೆಗಳು. ಈ ತಿರುಗುಂದಿ ಅಕ್ವೆಡಕ್ಟ್ ಏನಾಗಿದೆ ಅದು ಕಂಪ್ಲೀಟ್ ಆಗಿದೆ. ಕೆನಾಲು ಕೂಡ ಇವತ್ತು ಕಂಪ್ಲೀಟ್ ಆಗಿದೆ. 50ರಿಂದ 51 ಕಿಲೋಮೀಟ್ರಿಗೆ ಅಲ್ಲಿ ಒಂದು ಪಾಯಿಂಟ್ಲಿಂದ ನಾವು 16 ಕೆರೆಗಳಿಗೆ ನೀರು ಕೊಡುವಂಥದ್ದು. ಅಂದರೆ ಚಡ್ಚನ, ಇದು ನಮ್ಮ ಇಂಚಿಗೇರಿ, ಜಿಗ್ಜಿಣಗಿ, ಗುಂಡ್ವಾನ, ಈ ಎಲ್ಲ ಕೆರೆಗಳನ್ನ ತುಂಬುವಂಥದ್ದು 16 ಕೆರೆಗಳು. ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ ಸರ್ ಬೋರ್ಡ್. ಅದಕ್ಕೆ ಬೋರ್ಡ್ನಲ್ಲಿ ಇವತ್ತು ಸಹ ನನ್ನ ಪ್ರಸ್ತಾವನೆಯನ್ನು ನಾನು ತಯಾರು ಮಾಡಿಸಿ, ನಾನು ಅದು ನಂದ ಕನಸಿನ ಕೂಸೋದು, ನಾನು ಜನ್ಮ ಕೊಟ್ಟಿದ್ದೀನಿ. ಅದಕ್ಕೆ ಇದಕ್ಕೆಲ್ಲರೂ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಎಲ್ಲ ಸಂಸದರು, ಎಲ್ಲ ಶಾಸಕರು ಕೂಡ ಪತ್ರ ಕೊಟ್ಟಿದ್ದಾರೆ. ಆಮೇಲೆ ಅಧಿಕಾರಿಗಳು ಸಹ ಸಹಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸಿಸ್ಟಮ್ ಮೇಲೆ ಮುಳವಾಡ, ಚಿಮ್ಮಲ್ಗಿ, ತುಬಸಿ ಈ ಎಲ್ಲ ಮತ್ತು ತಿರುಗುಂದಿ ಇದ್ರ ಮೇಲೆ ಸುಮಾರು 159 ಹಳ್ಳಗಳು ಬರ್ತವೆ. ಆ ಹಳ್ಳಗಳಿಗೆ ನಾವು ಔಟ್ಲೆಟ್ ಕೊಟ್ಟು ನೀರು ಬಿಡುವಂಥದ್ದು, 100 ಮೀಟರ್ಗೆ ಒಂದೊಂದು ಚೆಕ್ ಡ್ಯಾಮ್ ಮಾಡಿ ಇಂಗು ಬಾವಿಯನ್ನು ಮಾಡುವಂಥದ್ದು. ಸುಮಾರು 59 ಕೋಟಿ ಪ್ರೊಫೆಸಲ್ ಇವತ್ತೊಂದು ದಿವಸ. ಅದು ಭಾಳ ದೊಡ್ಡದು. ನಾಳೆ ಅದ್ರ ಇಫೆಕ್ಟು ಭಾಳ ದೊಡ್ಡದಾಗ್ತದೆ. ಅದು ಅವಾಗ ತಿಳಿತದೆ ನಿಮಗೆ ಸರ್. ಯಾವ ರೀತಿ ಕೆರೆ ತುಂಬುಗೆ ಹೆಂಗೆ ಇದು ಆಯ್ತಲ್ಲ, ಈಗ ನೋಡಿದ್ರಿ ನೀವು ಇಫೆಕ್ಟು. ಅದರಂತೆ ಇವತ್ತೊಂದು ದಿವಸ ಇದನ್ನು ಒಂದು ಅಡಿಷ್ನಲ್ ಆಗಿ ಇವತ್ತೊಂದು ದಿವಸ ಅಂತರ್ಜಲ ಹೆಚ್ಚಿಗೆ ಮಾಡೋಕ್ಕೆ ಭಾಳ ದೊಡ್ಡ ಸಹಕಾರ ಆಗ್ತದೆ ಸರ್. ಇದರಿಂದ ನಿಮ್ಮ ಕನಸು ಇದೊಂದು ಇಷ್ಟ ಆಯ್ತು ಅಂದರೆ ನಿಮ್ಮ ಕನಸು ನನಸಾಯ್ತು ಸಂಪೂರ್ಣ. ಒಂದು ಹಂತದಲ್ಲಿ, ಪ್ರಥಮ ಹಂತದ್ದು ಕೆರೆ ತುಂಬುವುದು, ಹಳ್ಳಕ್ಕೆ ನೀರು ಕೊಡುವಂಥದ್ದು. ಪ್ರಥಮ ಹಂತದಲ್ಲಿ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಬಾವಿ, ಬೋರ್ವೆಲ್ಗಳಿಗೆ ರೈತರು ನೆಮ್ಮದಿಯಿಂದ 524 ಆಗುವವರೆಗೆ ತಾಳ್ಮೆಯಿಂದ ಒಂದು ದಿವಸ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸರ್, CBI
ನಾನು ಹೇಳಿದೆ CBI ರೇಡ್ ಏನಿದೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ, ದುರುದ್ದೇಶ ಕೂಡಿದದ್ದು. ಯಾಕಂದ್ರೆ ಚುನಾವಣೆ ಬಂದಾಗ ಯಾಕೆ ನೀವು ರೇಡ್ ಮಾಡ್ತೀರಿ? ಉಳಿದ ಟೈಮ್ನಾಗ ಮಾಡಿ. ಮತ್ತು ಕಾಂಗ್ರೆಸ್ನವ್ರ ಮ್ಯಾಗೆ ಯಾಕೆ ಎಷ್ಟು ಮಾಡ್ತೀರಿ? ಬೇರೆ ಬೇರೆ ಆಪಾದನೆಗಳು ಒಂದು ದಿವಸ BJP ಅವ್ರ ಮೇಲೆ ಎಷ್ಟು ಮಂದಿ ಮ್ಯಾಗೆ ಅದಾವೆ, ಪೇಪರ್ದಾಗ ತೊಗೊಂಬರ್ತಿದ್ರಿ, ಟಿವಿಯಾಗೂ ಹಾಕ್ತಿದ್ರಿ. ಅವ್ರ ಮ್ಯಾಗೆ ಯಾಕೆ ರೇಡ್ ಮಾಡೋದಲ್ಲ ನೀವು? ಈ BJP ಅವ್ರ ಮೇಲೆ ಎಷ್ಟೋ ಜನರ ಮೇಲೆ ಇವತ್ತು ದಿವಸ ನಾವು ನೋಡ್ತಾ ಇದ್ದೀವಿ, ದೊಡ್ಡವ್ರ ಮೇಲೆ ಇವತ್ತು ದಿವಸ ಆಪಾದನೆಗಳಿದಾವೆ. ಅವ್ರಿಗೆ ಯಾಕೆ ರೇಡ್ ಮಾಡಲ್ಲ? ಅದು ದುರುದ್ದೇಶದಿಂದ ಚುನಾವಣೆ ಬಂದಾಗಲೇ ನೀವು ರೇಡ್ ಮಾಡ್ತೀರಾ? ಹಿಂದೆ ಗುಜರಾತ್ ಎಲೆಕ್ಷನ್ ಬಂದಾಗ ಶಾಸಕರು ಹಿಡ್ಕೊಂಡಾಗ ಅವಾಗ ರೇಡ್ ಮಾಡಿದ್ರಿ. ಈಗ 2 ಉಪಚುನಾವಣೆ ಇದಾವೆ, ರಾಜರಾಜೇಶ್ವರಿ ನಗರ ಮತ್ತು ನಮ್ಮ ಶಿರಾ. ಈ ಸಂದರ್ಭದಲ್ಲಿ ನೀವು ರೇಡ್ ಮಾಡ್ತೀರಿ. ಇದು ಮೇಲ್ನೋಟಕ್ಕೆ ಸ್ಪಷ್ಟಪಡಿಸ್ತದೆ ಇದು ರಾಜಕೀಯ ದುರುದ್ದೇಶದಿಂದ ಕುಡಿಯುವಂಥ. ಕಾಂಗ್ರೆಸ್ ಕಂಡ್ರೆ ಹೆದರಿಕೆ ಇದೆ ಅಂತ. ಬಿಜೆಪಿ ಕಾಂಗ್ರೆಸ್ ಸೋಲಿನ ಮತ್ತೆ ಯಾಕೆ ಮಾಡ್ತಾ ಇದ್ದೀರಿ? ಮತ್ತೆ ಅರ್ಥ ಅದೇ ಆಗ್ತದಲ್ಲ. ಡೋಂಟ್ ಟು ಡಿಸ್ಟರ್ಬ್. ಚುನಾವಣೆ ಸಂದರ್ಭದಲ್ಲಿ ಈ ಗೊಂದಲ ಸೃಷ್ಟಿ ಮಾಡಬೇಕು, ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಅಪಪ್ರಚಾರವನ್ನು ಮಾಡಬೇಕು ಅನ್ನೋ ದೃಷ್ಟಿ ಇದೆ. ಅದನ್ನು ಅದರಿಂದ ಮಾಡಿದ್ದೀರಿ. ಸರ್ ಉಪಚುನಾವಣೆ ಬಗ್ಗೆ ಸರ್ 2 ಕ್ಷೇತ್ರಗಳು ಉಪಚುನಾವಣೆ 2 ಚುನಾವಣೆ ನಾವು ಗೆಲ್ತೀವಿ, ನಿಶ್ಚಿತವಾಗಿ ಗೆಲ್ತೀವಿ. ಸರ್ ಮಹದಾಯಿ ಬಗ್ಗೆ ಮಹದಾಯಿ ನೋಡಿ ವಿಚಾರದಲ್ಲಿ ಗೋವಾ ಹಿಂದೆ ಈ ವಿಷಯ ಬಂದಾಗ ಆವಾಗ ತಾವು ಸಮ್ಮತಿಯನ್ನು ಸೂಚಿಸಿದ್ದಾರೆ. ದೇ ಹ್ಯಾವ್ ನಾಟ್ ಅಪೋಸ್ಡ್ ಇಟ್. ಅದ್ರ ಮೇಲೆ ನಿರ್ಣಯ ಬಂದಿದೆ. ನಿರ್ಣಯ ಬಂದಾದಮೇಲೆ ಒಂದು ದಿವಸ ಖ್ಯಾತಿ ತೆಗಿತಾರಂದರೆ ದಿಸ್ ಇಸ್ ಪೊಲಿಟಿಕಲ್ ಮೋಟಿವ್. ಸುಮ್ಮನೆ ಜನರನ್ನ ಪ್ಲೀಸ್ ಮಾಡಲಿಕ್ಕೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಏನೂ ಪರಿಣಾಮ ಆಗಿಲ್ಲ. ಸರ್ ಈಗಲೂ 2 ಕಡೆ ಮೇಲೆ ಆಮೇಲೆ ಗೋವಾ ಕರ್ನಾಟಕದಲ್ಲಿ ಬಿಜೆಪಿ ಇದೆ. ಪ್ರಧಾನಮಂತ್ರಿಗಳು ಕರೆದು ಈಗ ಅದನ್ನು ಈಗ ಪ್ರಶ್ನೆನ ಬರೋದ್ರೆ ಈಗ ಒನ್ ಇಟ್ಸ್ ಬಿನ್ ಡಿಸೈಡೆಡ್ ಆಲ್ರೆಡಿ. ಡಿಸಿಷನ್ ಆದಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದರಿಂದ ಅದಕ್ಕೇನು ಪ್ರಯೋಜನ ಇಲ್ಲ. ಸರ್ ಉಪಚುನಾವಣೆ और खबरों के लिए देखते रहिए बी न्यूज़ नेशन।